ಚಿಗುರು ಈ ಮನದ ತುಂಬ. ಈ ಬೇವು ಈ ಬೆಲ್ಲ ಸವಿದಾಗ ಪಾಪ ನಗೆಯ ಹೊನಲು ಈ ಮನೆಯ ತುಂಬ. ಮನದ ಮಾಮರದಲ್ಲಿ ಮಾವೆಲ್ಲ ಕೋಗಿಲೆಯಾಗಿ ಈ ವರ್ಷ ಅಂತ ಹರ್ಷ ಅಂತ ಹಾಡಿ ಹೇಳೋಣ. ಬಾಳ ಬಾಗಿಲಿನಲ್ಲಿ 7 ರಂಗನ್ನು ಚೆಲ್ಲಿ ಈ ವರ್ಷ ಎಂತ ಹರ್ಷ ಅಂತ ಕೂಡಿ ಹೇಳೋಣ. ಯುಗಾದಿ ಯುಗಾದಿ ಬಂದಾಗ ಪಾಪ ಹಸಿರು ಚಿಗುರು ಈ ಮನದ ತುಂಬ, ಈ ಮನದ ತುಂಬ. ಹಲೋ, ವಿಶೇಷ ವರದಿ. ಎಲ್ಲರೂ ಗಮನವಿಟ್ಟು ಕೇಳಿ. ಮಾತಿನ ಮಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಹುಷಾರಾಗಿರಿ. ಎಲ್ಲರೂ ನಿಮ್ಮ ನಿಮ್ಮ ಎದೆ ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಳ್ಳಿ. ಅಯ್ಯೋ, ಅದೇ ನಾನು ಹಾಡು ಹೇಳ್ಕೊಂತ ಎಲ್ಲಿ ಬಂದ್ಬಿಟ್ನಪ್ಪ? ನಮ್ದು ಹಳೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಎಲ್ಲೋಯ್ತು? ಕಾಣ್ತಾನೆ ಇಲ್ಲಲ್ಲ. ನಾನು ಎಲ್ಲೋ ತಪ್ಪಿ ನೀಲಕಂಠಯ್ಯನವರ ಅರಮನೆ ಅಂತ ಮನೆ ಹತ್ರ ಬಂದ್ಬಿಟ್ನೇನು? ಏನಾಯ್ತು? ನಮ್ಮ ಮನೆ ಎಲ್ಲೋಯ್ತು? ಏನು ಮಾಯವೋ ಪ್ರಭುವೇ, ಏನು ಮಾಯವೋ, ಮನೆ ಮಾಯವೋ, ಮಡದಿ ಮಾಯವೋ, ಕಣ್ಣು ಮುಚ್ಚಲು ಎಲ್ಲ ಮಾಯವೋ. ಹಬ್ಬ, ಯುಗಾದಿ ಹಬ್ಬದ ಅಡಿಗೆ ವಾಸನೆ ಘಮಘಮ ಅಂತ ಬರ್ತಾ ಇದೆ. ಯಾರು ಕಾಣ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಅಮ್ಮ ತಾಯಿ. ಯಾರದು ಇನ್ನ ಪೂಜೆನೇ ಆಗಿಲ್ಲ? ಹೋಗಪ್ಪ ಮುಂದಿನ ಮನೆಗೆ. ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ಮಾಯ ಆಗಿಲ್ರಿ, ಇಲ್ಲೇ ಇದ್ದಾಳೆ. ಅಲ್ಲ, ಯಾರು ಮಡದಿ ಮಾಯ ಅನ್ನೋದು ಕೇಳಿಸ್ತು. ಮಡದಿ ಇಲ್ಲೇ ಇದೀನಿ, ಮಾಯ ಅಂತೀರಾ? ಅಲ್ಲ, ನಾನು ಏನೋ ಬೇರೆ ಹೇಳ್ತಾ ಇದ್ದೆ. ಅಂದಂಗೆ ಅವಾಗ ಯಾರ ಅಮ್ಮ ತಾಯಿ ಅಂದ್ರಲ್ಲ, ನಾನಲ್ಲವ, ಯಾರ ಭಿಕ್ಷುಕ. ಇನ್ನು ಪೂಜೆ ಆಗಿಲ್ಲ, ಹೋಗೋಣ ಅಂತ ಅನ್ಕೊಂಡೆ. ಹೌದು, ನೀವೇನ್ ಮಾಡ್ತಾ ಇದ್ದೀರಿ ಇಲ್ಲಿ? ನಮ್ಮ ಮನೆ ಎಲ್ಲಿ? ನಮ್ಮ ಮನೆ ಇದೆ. ನಾನೇನು ಮಡದಿ ಏನು ಅನ್ಕೊಂಡಿದ್ದೀರಾ? ಇದು ನಾವು ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅಲಂಕಾರ ರಂಗೋಲಿ ಹಾಕಿ ಅಲಂಕಾರ ಮಾಡಿ ಶೃಂಗಾರ ಮಾಡಿದೀವಿ ಮನೆನೆಲ್ಲ. ಹೌದಾ? ಅಂದಂಗೆ ಹೊಟ್ಟೆ ತಾಳ ಆಗ್ತಿದೆ. ಅಡಿಗೆ ಏನಾದ್ರೂ ರೆಡಿ ಆಗಿದೆಯಾ? ಅಡಿಗೆ ಇದೆಯಾ ಊಟಕ್ಕೆ? ಅಡಿಗೆ ಏನೋ ಬಾಳ ಇದೆ. ಹೋಳಿಗೆ ಸಾರು, ಪುಳಿಯೋಗರೆ, ಒಬ್ಬಟ್ಟು, ಬಾಳ ಇದೆ ಅಡಿಗೆ. ಎಲ್ಲ ಮಾಡಿದೀಯಾ? ಉಡುಪಿ ಹೋಟ್ಲಲ್ಲಿದೆ ಎಲ್ಲ. ಉಡುಪಿ ಭವನದಲ್ಲಿ ಇರೋದನ್ನ ಮೆನು ತರ ಒಳ್ಳೆ ಮಾಣಿ ತರ ಹೇಳ್ತಾರಲ್ಲ, ಆ ತರ ಹೇಳ್ತಾ ಇದೆಯಲ್ಲಿ. ನಿಜವಾಗಿ ಏನು ಮಾಡಿಲ್ವಾ? ಇದೆ ಸುಮ್ಮನೆ ಜೋಕ್ ಮಾಡಿದೆ. ಹಾಗಾದ್ರೆ ಹೊಟ್ಟೆ ಹಸಿತಿದೆ, ನಡಿಯ ಹೋಗೋಣ. ಆಗ್ಲೇ ಹೊಟ್ಟೆ ಅಂತಿರಲ್ಲ, ಯುಗಾದಿ ಹಬ್ಬ, ಜನ ಎಲ್ಲ ಬಂದಿದ್ದಾರೆ. ಹಬ್ಬದ ಪೂಜೆ ಮಾಡಿ ಆಮೇಲೆ ಪ್ರಾರ್ಥನೆ ಮಾಡೋಣ, ಪೂಜೆ ಮಾಡೋಣ, ಆಮೇಲೆ ಊಟ. ಹೌದಾ? ಸರಿ, ಪ್ರಾರ್ಥನೆ ಮಾಡ್ಸೋಣವಾ? ಪ್ರಾರ್ಥನೆ ಮಾಡೋಣ. ಆಯ್ತು, ಯಾರಿಂದ ಮಾಡ್ಸೋಣ? ನಾವು ಮಾಡಿದ್ರೆ ಆಮೇಲೆ ನಮ್ ದೇವರೇ ಓಡೋದಿತ್ತು. ಹೌದಲ್ಲ, ಮಕ್ಕಳಿಂದ ಮಾಡ್ಸೋಣ. ಹೌದು, ಸರಿ. ಹಾಗಾದ್ರೆ ಅಮಿತಾ ಶಾಸ್ತ್ರಿ ಮತ್ತು ಮೇಘ ಅವರಿಂದ ಪ್ರಾರ್ಥನೆ. ವಾತಾಪಿ ಗಣಪತಿ. ಅಮಿತಾ ಶಾಸ್ತ್ರಿ ತಮ್ಮ ಸುಮಧುರ ಕಂಠದಿಂದ ಚೆನ್ನಾಗಿ ಹಾಡುತ್ತಿದ್ದಾರೆ, ಹಾಗೂ ಮೇಘಾರಾವ್ ವಯಲಿನ್ ನುಡಿಸುತ್ತಿದ್ದಾಳೆ. ಎಲ್ಲರೂ ಅವ್ರನ್ನ ಪ್ರೋತ್ಸಾಹಿಸಿ, ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ.